ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 16ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಜಯ್ ಮನೆಗೆ ಬಂದಾಗ ಬೆಳಿಗ್ಗೆಯಿಂದ ನಡೆದದೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿದಳು ಚಾರು. ಆ ಪ್ರಿನ್ಸ್ನದ್ದೇ ಕೆಲಸ ಇದು ಅಂತ ಗೊತ್ತಾಗಿದೆ ಅಲ್ವಾ? ಅಂಜುಗೆ ಹೇಳುತ್ತಾನೆ. ಇದೆಲ್ಲ ಆದಾಗ ಅವಳು ಮನೇಲಿರಲಿಲ್ವಾ? ಅಜಯ್ ಕೇಳಿದ. ಯೂಸ್ ಇಲ್ಲ ಅಜ್ಜು, ಅವಳು ಸಾಕ್ಷಿ ಇಲ್ಲದೆ ಏನೂ ನಂಬೋದಿಲ್ಲ. ಅವನನ್ನು ತುಂಬ ಪ್ರೀತಿಸ್ತಾಳೆ, ಅದಕ್ಕೂ ಹೆಚ್ಚಾಗಿ ನಂಬ್ತಾಳೆ. ನಿರಾಸೆಯಿಂದ ನುಡಿದಳು ಚಾರು. ಮತ್ತೇನು ಮಾಡೋದೀಗ? ಅಜ್ಜು ಚಿಂತೆಯಲ್ಲಿ ಮುಳುಗಿದ. ಅಜಯ್ ಚಾರು ಇದರ ಬಗ್ಗೆ ಯೋಚಿಸುತ್ತಾ ಇರುವಾಗ ಅಂಜು ಫೋನ್ ಹಿಡಿದು ಕೋದಂಡನ ರೂಮಿಗೆ ಹೋದದ್ದು ಕಂಡಿತು. ಹಿಂದೆ ಬಂದವರಿಗೆ ಕಂಡಿದ್ದು ಕೋದಂಡನ ಸ್ಥಿತಿಯನ್ನು ವಿಡಿಯೋ ಕಾಲ್ ಮೂಲಕ ಪ್ರಿನ್ಸ್ಗೆ ತೋರಿಸುತ್ತಿದ್ದ ಅಂಜು. ಕೋದಂಡ ಅವರಿಗೆ ಹಾನಿ ಮಾಡಲು ಯೋಜಿಸುತ್ತಿರುವ ಪ್ರಿನ್ಸ್ ಹಾಗೂ ಜಾನ್ನಿಗೆ ಅರಿವಿಲ್ಲದೆ ಸಹಾಯ ಮಾಡುತ್ತಾ ಇರುವ ಅಂಜುವಿನ ಬಗ್ಗೆ ಕೋಪ ಒತ್ತರಿಸಿ ಬಂತು ಅಜಯ್ನಿಗೆ. ಅಂಜು! ಸಿಟ್ಟಿನಿಂದ ಗುಡುಗಿದ ಅಜಯ್. ಆಗಷ್ಟೇ ಪ್ರಿನ್ಸ್ ಜೊತೆಗಿನ ಕರೆ ಕತ್ತರಿಸಿದ ಅಂಜು ಅಜಯ್ನ ಸಿಡಿಲಿನ ದನಿಗೆ ಬೆಚ್ಚಿದಳು. ಅಜಯ್ ಜೊತೆಯಲ್ಲಿ ಇದ್ದ ಚಾರು ಅಜಯ್ನನ್ನು ನೋಡುತ್ತಾ, ಯಾಕೆ ಜೋರಾಗಿ ರೇಗಾಡ್ತಾ ಇದ್ದೀರಾ ಅಜಯ್? ಏನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಸಮಾಧಾನವಾಗಿ ಹೇಳಿ ಎಂದಳು. ನೀನು ಸ್ವಲ್ಪ ಸುಮ್ಮನೆ ಇರು, ನಮ್ಮಿಬ್ಬರ ಮಧ್ಯೆ ಮಾತಾಡಬೇಡ. ಇನ್ನೂ ಎಂಥ ಸಮಾಧಾನ ಚಾರು? ಸ್ವಲ್ಪನಾದರೂ ಬುದ್ಧಿ ಬೇಡವಾ ಇವಳಿಗೆ? ಆ ಪ್ರಿನ್ಸ್ ಅಪ್ಪಾಜಿ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನೆ, ಅವನನ್ನೇ ಮನೆ ಒಳಗೆ ಬಿಟ್ಕೊಂಡಿದ್ದಾಳೆ ಇವತ್ತು. ಅಂಜುವಿನ ಕಡೆ ನೋಡಿ ಜೋರು ಮಾಡಿದ. ನೀನು ಏನು ಹೇಳ್ತಾ ಇದೆಯಾ ಬ್ರೋ? ಪ್ರಿನ್ಸ್ ಯಾಕೆ ಅಪ್ಪಾಜಿ ಪ್ರಾಣದ ಜೊತೆ ಆಟ ಆಡ್ತಾನೆ? ಅಪ್ಪಾಜಿ ಇನ್ನೂ ಬದುಕಿದ್ದಾರೆ ಅಂದರೆ ಅದಕ್ಕೆ ಕಾರಣ ಜಾನ್ ಅಂಕಲ್ ಮತ್ತು ಪ್ರಿನ್ಸ್. ಅಂಜು ಕೂಡ ಜೋರಾಗಿಯೇ ಹೇಳಿದಳು. ಶಡಪ್ ಅಂಜು, ನಿನಗೇನು ಗೊತ್ತಿಲ್ಲ. ಆ ಅಪ್ಪ ಮಗ ಸೇರಿ ಅಪ್ಪಾಜಿನ ಮುಗಿಸೋಕೆ ನೋಡ್ತಾ ಇದ್ದಾರೆ, ನೀನು ಅವ್ರಿಗೆ ಸಾಥ್ ಕೊಡ್ತಾ ಇದೀಯಾ? ಸಿಟ್ಟಿನಲ್ಲಿ ಹೇಳಿದ ಅಜಯ್. ವಾವ್, ಏನು ಹೇಳ್ತಾ ಇದೆಯಾ ಬ್ರೋ? ಅವರಿಬ್ಬರಿಂದಾಗಿಯೇ ನಾನು ಮತ್ತು ಅಪ್ಪಾಜಿ ಇನ್ನೂ ಈ ಭೂಮಿ ಮೇಲಿದ್ದೀವಿ. ಇಲ್ಲ ಅಂದಿದ್ರೆ ಆ ಮಮ್ಮಿ ಅನ್ನಿಸ್ಕೊಂಡಿರೋ ಮುಕ್ತಾಳಿಂದ ಯಾವತ್ತೋ ಸತ್ತು ಹೋಗಬೇಕಾಗಿತ್ತು ನಾವಿಬ್ಬರು, ಅಳುತ್ತಾ ಹೇಳಿದಳು. ಅಂಜುವಿನ ಕಣ್ಣಲ್ಲಿ ನೀರು ಕಂಡ ಅಜಯ್ ಮೆತ್ತಗಾದ. ಚಾರುವಿನ ಕಡೆ ತಿರುಗಿ ನೋಡಿ ಅಂಜುವನ್ನು ಸಮಾಧಾನಪಡಿಸುವಂತೆ ಕಣ್ಣಲ್ಲೇ ತಿಳಿಸಿದ. ಅಂಜುವಿನ ಭುಜ ಬಳಿಸಿ ನಿಂತಳು ಚಾರು. ಅಂಜು ಚಾರುವಿನ ಹೆಗಲಿಗೆ ಒರಗಿ ಅಳುತ್ತಿದ್ದಳು. ಈಗ ಅಳೋಂಥದ್ದೇನಾಯಿತು? ನಾನು ಏನಾದರೂ ಹೇಳಿದ್ರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಇನ್ಮೇಲೆ ಆ ಪ್ರಿನ್ಸ್ನ ಮನೆಗೆ ಸೇರಿಸ್ಬೇಡ ನೀನು, ದೃಢವಾಗಿ ಹೇಳಿದ. ನೀನು ಹೀಗೆ ಹೇಳೋದಾದರೆ ನೀನು ಹಾಗೆ ಬೇಡ ನನಗೆ. ಅಪ್ಪಾಜಿನೂ ಕರ್ಕೊಂಡು ವಾಪಸ್ ನಮ್ಮನೆಗೆ ಹೋಗ್ತೀನಿ. ಅಂಜು ಕೂಡ ಸಿಟ್ಟಿನಿಂದ ನುಡಿದಳು. ಅಂಜು! ಜೋರಾಗಿ ಗುಡುಗಿದವ ಮತ್ತೆ ಕ್ಷಣದಲ್ಲೇ ತಾಳ್ಮೆ ಕಂತಂದುಕೊಂಡು, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ಎಂದು ಕೇಳಿದಾಗ ವ್ಯಂಗ್ಯನಗೆ ನಕ್ಕಳು ಅಂಜು. ನಂಬಿಕೆ? ನಿನ್ನ ಮೇಲೆ ಹೇಗಿರೋಕ್ಕೆ ಸಾಧ್ಯ ಬ್ರೋ? ನೀನು ಹುಟ್ಟಿನ ಬಗ್ಗೆ ನಿಜ ತಿಳಿದ ಕೂಡಲೇ ನನ್ನ, ಅಭಿನ, ಅಪ್ಪಾಜಿನ ಎಷ್ಟು ಸುಲಭವಾಗಿ ಬಿಟ್ಟು ಬಂದುಬಿಟ್ಟೆ. ಒಂಚೂರಾದರೂ ನಮ್ಮ ಬಗ್ಗೆ ಯೋಚನೆ ಮಾಡಿದ್ಯಾ? ಅಷ್ಟು ವರ್ಷ ಒಡ ಹುಟ್ಟಿದವರಾಗಿ ಇದ್ದು ಸತ್ಯ ತಿಳಿದ ತಕ್ಷಣ ನಮ್ಮನ್ನೆಲ್ಲ ಪರಕೀಯರನ್ನಾಗಿ ಮಾಡಿ ನಿನ್ನ ಪರಿಧಿಯಿಂದ ಆಚೆ ಹಾಕಲಿಲ್ವಾ? ಹಾಗಿದ್ದು ನಿನ್ನ ಮೇಲೆ ನಂಬಿಕೆ ಹೇಗೆ ಬರುತ್ತೆ ಎನ್ನುತ್ತಾ ಕುಸಿದು ಕುಳಿತು ಅಳಲಾರಂಭಿಸಿದಳು. ಆ ಅನಿಷ್ಟ ದಿನದ ನೆನಪು ಮೂಡಿದಾಗ ಅಜಯ್ ಕೂಡ ಭಾವುಕನಾಗಿ ಸರಸರಣೆ ಅಲ್ಲಿಂದ ಹೊರಟು ತನ್ನ ರೂಮಿನ ಒಳಗೆ ಹೋದನು. ಅವನ ಮನಸ್ಥಿತಿ ಅರಿತಿದ್ದ ಚಾರು ಕೂಡ ಅವನ ಹಿಂದೆಯೇ ಹೋದರೂ ಅವಳು ರೂಮಿನ ಒಳಗೆ ಹೋಗದಂತೆ ಬಾಗಿಲು ಹಾಕಿ ಚಿಲಕ ಹಾಕಿದನು ಅಜಯ್. ಅಭಿ ತನ್ನ ಹಾಸಿಗೆಯ ಮೇಲೆ ಕೈಗಳೆರಡನ್ನೂ ತಲೆಯ ಕೆಳಗೇರಿಸಿ ಸೂರನ್ನೇ ನೋಡುತ್ತಾ ಮಲಗಿದ್ದ. ಅನಿಲ ಭೂಮಿಯ ಬಗ್ಗೆ ಹೇಳಿದ ಮಾತೆ ಕಿವಿಯಲ್ಲಿ ಗುಯ್ಗುಡುತ್ತಿತ್ತು. ಭೂಮಿ ಇನ್ಯಾವತ್ತೂ ತಾಯಿಯಾಗೋಕ್ಕೆ ಸಾಧ್ಯ ಇಲ್ಲ ಅಭಿ. ಅವಳು ಗರ್ಭಕೋಶಕ್ಕೆ ಪೆಟ್ಟಾಗಿದ್ದರಿಂದ ಗರ್ಭಕೋಶನೇ ತೆಗಿಬೇಕಾಗಿ ಬಂತು. ಇನ್ನು ಹೇಗೆ ತಾನೇ ಅವಳ ಮದುವೆ ಬಗ್ಗೆ ಯೋಚನೆ ಮಾಡೋದಭಿ? ಅಷ್ಟು ದೊಡ್ಡ ಮನಸ್ಸು ಯಾರಿಗಿದೆ? ಮದುವೆ ಅಂತ ಯೋಚನೆ ಮಾಡಿದ್ರೂ ಅವಳಿಗೆ ಅನುರೂಪನಾದ ವರ ಎಲ್ಲಿ ಸಿಗ್ತಾನೆ ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅತ್ತಿದ್ದ ಅನಿಲನ ಮೊಗವೇ ಕಣ್ಣ ಮುಂದೆ ಬರುತ್ತಿತ್ತು ಅಭಿಗೆ. ನನ್ನ ತಂಗಿ ಜೀವನ ಹೀಗೆ ಬರಡಾಗಿರಬೇಕಾದ್ರೆ ನಾನಾದರೂ ಹೇಗೆ ಮದುವೆಯಾಗಿ ಸಂತೋಷವಾಗಿರಲಿ? ಹಾಗಾಗಿನೇ ಏನೇನೋ ನೆಪ ಒಡ್ಡಿ ನನ್ನ ಮದುವೆ ಕೂಡ ಮುಂದಕ್ಕೆ ಹಾಕ್ತಾ ಇದ್ದೀನಿ ಎಂದಿದ್ದ ಅನಿಲ. ಅಭಿಯ ಮನದಲ್ಲಿ ಏನೋ ಅರಿಯದ ಸಂಕಟ. ಜೀವಂತಿಕೆಯೇ ಅವಳೇನು ಎನ್ನುವಂತೆ ಓಡಾಡಿಕೊಂಡಿದ್ದ ಭೂಮಿಯ ಜೀವನದಲ್ಲಿ
ಇಷ್ಟು ಅಗಾಧವಾದ ದುಃಖದ ಸಾಗರವೇ ಇದೆ ಎಂಬುದನ್ನು ನಂಬಲೇ ಆಗುತ್ತಿರಲಿಲ್ಲ. ಹಾಲ್ಮುತ್ತಿರಿಗೆ ಬಂದಾಗಿನಿಂದ ಅವನ ಮನದಲ್ಲಿ ಮನೆ ಮಾಡಿದ್ದ ಎರಡೂ ಹೆಣ್ಣು ಜೀವಿಗಳು, ಜಾನಮ್ಮ, ಭೂಮಿ, ಇಬ್ಬರೂ ಬದುಕಲ್ಲಿ ನೋವಿನ ವಿಷವುಂಡವರೇ. ಇಬ್ಬರಿಗೂ ಸಂತಸದ ಅಮೃತ ಉಣಿಸುವ ಆಲೋಚನೆಯಲ್ಲಿ ಮುಳುಗಿದ ಅಭಿ. ಅಂಜುವಿಗೆ ನಿಜ ಹೇಳಿ ಪ್ರಿನ್ಸ್ನ ಮುಖವಾಡ ಕಳಚಲೇಬೇಕೆಂದು ನಿಶ್ಚಯಿಸಿದಳು ಚಾರು. ಅಳುತ್ತಿದ್ದ ಅಂಜುವಿನ ಬಳಿ ಬಂದು ಅವಳ ಹೆಗಲ ಮೇಲೆ ಕೈಯಿಟ್ಟಳು. ಸಮಾಧಾನ ಮಾಡುವವರಿಗಾಗಿಯೇ ಕಾಯುತ್ತಾ ಇದ್ದವಳಂತೆ ಅಂಜು ಚಾರುವನ್ನು ತಬ್ಬಿ ಹಿಡಿದಳು. ಅಂಜುವಿನ ಬೆನ್ನನ್ನು ನೇವರಿಸುತ್ತಾ ಸಮಾಧಾನ ಮಾಡಿದಳು ಚಾರು. ಅಂಜು, ಸಾಕಮ್ಮ, ಎಷ್ಟು ತಳ್ತೀಯ ಎಂದ ಚಾರುವಿನ ಮುಖ ನೋಡಿದ ಅಂಜು, ಇನ್ನೇನು ಮಾಡಲಿ ಚಾರು, ನನ್ನ ಬದುಕಲ್ಲಿ ಉಳಿದಿರೋದು ಒಂದೇ ಒಂದು ಆಸರೆ ಅಂದರೆ ಅದು ಪ್ರಿನ್ಸ್ ಪ್ರೀತಿ. ಬ್ರೋ ನೋಡಿದ್ರೆ ಅದನ್ನು ಸುಳ್ಳು ಅಂತಿದ್ದಾನಲ್ಲ, ನಾನು ಏನು ಮಾಡಲಿ ಹೇಳು ಎಂದಳು. ಅಂಜು, ನೀನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಮ್ಮ. ಬದುಕಿನ ಒಂದು ಸತ್ಯನ ಅರ್ಥಕೋ, ನಮ್ಮವರು ಅಂತ ಇಲ್ಲಿ ಯಾರೂ ಇಲ್ಲ. ಎಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗೋರೆ. ಎಷ್ಟೋ ಸಾರಿ ನಮ್ಮದು ಅಂತ ಅಂದ್ಕೊಂಡಿರೋ ಸಂಬಂಧಗಳು ಕಣ್ಣೆದುರಿಗೆ ಕರ್ಗೋಗುತ್ತೆ. ಇದರ ಅನುಭವ ನಿನಗೆ ಚೆನ್ನಾಗೇ ಇದೆ ಅಲ್ವಾ ಎಂದಾಗ ಉದ್ದುದ್ದ ತಲೆ ಆಡಿಸಿದ ಅಂಜು, ಹೆತ್ತ ತಾಯಿದೇ ಕ್ರೂರ ಮುಖ ನೋಡಿದ ಮೇಲೆ, ಕರಳಿನ ಬಂಧಾನೇ ಸುಳ್ಳು ಅನಿಸಿರೋ ತಾಯಿನ ಕಂಡ ಮೇಲೆ ಇನ್ಯಾವ ರಕ್ತ ಸಂಬಂಧದ ಮೇಲೆ ನಂಬಿಕೆ ಉಳಿಯೋಕ್ಕೆ ಸಾಧ್ಯ ಚಾರು? ತಾಯಿ ಕೈ ಬಿಟ್ಲು, ತಂದೆ ಹಾಸಿಗೆ ಹಿಡಿದ್ರು, ಅಣ್ಣ ಅಂದ್ಕೊಂಡೋನು ನಮಗೆ ಸಂಬಂಧನೇ ಇಲ್ಲ ಅಂತ ತೊರೆದು ಹೋದ. ಜೊತೆಗೆ ಹುಟ್ಟಿದ್ದ ಇನ್ನೊಬ್ಬ ತಂದೆಯಿಂದಾಗಿರೋ ಅನ್ಯಾಯನ ಸರಿ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟ. ನಾನು ಒಂಟಿಯಾಗಿ ನಿಂತಾಗ ನಾನು ಕುಸಿದೇ ಇರೋ ಹಾಗೆ ಕಾಪಾಡ್ದೋನು, ನನ್ನ ಕಷ್ಟ ಸುಖಕ್ಕೆ ಹೆಗಲಾಗಿ ನಿಂತೋನು ಪ್ರಿನ್ಸ್. ಈಗ ಅವನನ್ನೇ ಮೋಸ್ಕರ ಅಂದರೆ ನಾನು ಹೇಗೆ ಸಹಿಸ್ಲಿ ಎನ್ನುತ್ತಾ ಇನ್ನೂ ಜೋರಾಗಿ ದುಃಖಿಸಿದಳು. ನೀನು ಎಷ್ಟೇ ದುಃಖಿಸಿದ್ರೂ ಅದೇ ಸತ್ಯ ಅಂಜು. ನಿನ್ನೋನು ಅಂತ ನೀನು ನಂಬಿರೋ ಪ್ರಿನ್ಸ್ ಮೋಸ್ಕರ ಎಂದಾಗ ಜೋರಾಗಿ ನಕ್ಕಳು ಅಂಜು. ವಾವ್, ಗಂಡಂಗೆ ತಕ್ಕ ಹೆಂಡ್ತಿ ನೀನು. ನಿನ್ನ ಗಂಡ ಹೇಳಿದ ಮಾತನ್ನು ನಿಜ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನನಗೆ ಸಮಾಧಾನ ಮಾಡೋಕ್ಕೆ ಬಂದ್ಯಾ? ನೀನು ಏನೇ ಹೇಳಿದ್ರು ನಾನು ನಂಬಲ್ಲ ಚಾರು. ಪ್ರಿನ್ಸ್ ಮೋಸ್ಗಾರ ಅಲ್ಲವೇ ಅಲ್ಲ ಎಂದಳು ದೃಢವಾಗಿ. ನಿಟ್ಟೆಸರು ಬಿಟ್ಟ ಚಾರು, ನೀನು ಪ್ರಿನ್ಸ್ನ ನಿಜ ರೂಪ ತಿಳ್ಕೊಳ್ಳೇಬೇಕು. ಅವನ ಬಗ್ಗೆ ನಿನಗೆ ತಿಳಿಸ್ಬೇಕಾಗಿರೋ ಸತ್ಯಗಳು ಒಂದಕ್ಕಿಂತ ಹೆಚ್ಚು. ಮೊದಲು ಮಾವನ ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ, ನನ್ನ ಜೊತೆಗೆ ಬಾ ಎಂದವಳೆ ಅಂಜುವನ್ನು ಕೋದಂಡ ಮಲಗಿದ್ದ ರೂಮಿನ ಬಳಿ ಕರೆದೊಯ್ದಳು. ಅಂಜು, ಪ್ರಿನ್ಸ್ ಬರ್ಕೊಟ್ಟಿರೋ ಮಾತ್ರೆ ಸ್ಲಿಪ್ ಇದೆಯಾ ನಿನ್ನ ಹತ್ರ ಕೇಳಿದಳು ಚಾರು. ಇಲ್ಲ, ನನ್ನ ಹತ್ರ ಯಾವುದೂ ಇಲ್ಲ ಬಿಗುವಾಗಿಯೇ ನುಡಿದಳು ಅಂಜು. ತನ್ನ ಪ್ರಿನ್ಸ್ ಬಗ್ಗೆ ಆರೋಪ ಮಾಡುತ್ತಿದ್ದ ಚಾರು ಅವಳ ಕಣ್ಣಿಗೆ ವೈರಿಯಂತೆ ಕಾಣುತ್ತಿದ್ದಳು. ನನ್ನ ಹತ್ರ ಇದೆ ಎನ್ನುತ್ತಾ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದ ಫೋಟೋ ತೋರಿಸಿದಳು. ಈಗ ಇಲ್ಲಿಟ್ಟಿರೋ ಮಾತ್ರೆ ನೋಡು, ಎರಡೂ ಒಂದೇನಾ ಅಂತ ಒಂದು ಸರಿ ಚೆಕ್ ಮಾಡು ಚಾರು ಹೇಳಿದಾಗ, ಓಹೋ, ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದೆಯಾ ಅಲ್ವಾ ಚಾರು ನನ್ನನ್ನು ಪ್ರಿನ್ಸ್ನ ದೂರ ಮಾಡೋದಕ್ಕೆ? ಅದಕ್ಕೆ ಅಪ್ಪಾಜಿನ ಇಲ್ಲಿ ಕರ್ಕೊಂಡು ಬಂದಿದ್ದಾ? ನಾನೊಬ್ಬಳು ದಡ್ಡಿ. ನನ್ನ ಮೇಲಿಂದು ಅಪ್ಪಾಜಿ ಮೇಲಿನ ಪ್ರೀತಿಯಿಂದ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ ಅಂದ್ಕೊಂಡೆ ಎನ್ನುತ್ತಿದ್ದವಳ ಮಾತನ್ನು ತಡೆದ ಚಾರು, ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಒಂದು ಕೆಲಸ ಮಾಡು, ಹೋದ ತಿಂಗಳು ನೀನು ಮಾವನ ಮಾತ್ರೆನ ಆನ್ಲೈನ್ನಲ್ಲಿ ಬುಕ್ ಮಾಡಿ ತರಿಸಿದ್ದೆ ತಾನೇ, ಅದನ್ನೇ ಚೆಕ್ ಮಾಡು ಎಂದಳು. ಒಪ್ಪದ ಅಂಜುವನ್ನು ಮಾವನ ಮೇಲಿನ ಪ್ರೀತಿಯ ಆಣೆ ಹಾಕಿ ಒಪ್ಪಿಸಿದಳು ಚಾರು. ಚೆಕ್ ಮಾಡಿದ ಅಂಜುವಿಗೆ ಆಘಾತ ಕಾದಿತ್ತು. ಇದು ನಿನ್ನೆ ಇಲ್ಲಿಗೆ ಬಂದಿರೋ ಪ್ರಿನ್ಸ್ ಬದಲು ಮಾಡಿರೋ ಮಾತ್ರೆ. ಪಾರು ಗಮನಕ್ಕೆ ಬಂದಿದ್ದರಿಂದ ಇದರಿಂದ ಆಗೋ ಅನಾಹುತನ ತಡೆದಿದ್ದೀವಿ ಎಂದು ಹೇಳಿ ಇಂಟರ್ನೆಟ್ಟಲ್ಲಿ ಆ ಮಾತ್ರೆಯ ಬಗ್ಗೆ ಇದ್ದ ಆರ್ಟಿಕಲ್ ತೋರಿಸಿದಳು. ಅಂಜು, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಪ್ರಿನ್ಸ್ ಕಾಲ್ ಮಾಡಿದಾಗ ಅವನು ಈ ಮಾತ್ರೆನ ಮಾವನಿಗೆ ಕೊಟ್ಟಿದ್ದೀವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅಂತಲೇ ವಿಡಿಯೋ ಕಾಲಲ್ಲಿ ಮಾವನನ್ನು ತೋರ್ಸಕ್ಕೆ ಹೇಳಿದ್ದು. ಚಾರು ಹೇಳಿದಾಗ ಅಂಜುವಿಗೆ ಕೂಡ ಸರಿ ಅನಿಸಿತು. ಅಂಜುವಿಗೆ ಪ್ರಿನ್ಸ್ ಮೇಲಿನ ನಂಬಿಕೆಯ ಸೌಧದ ಅಡಿಪಾಯ ಸಣ್ಣಗೆ ಅಲುಗಾಡಿತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಅಜಯ್ನ ಹುಟ್ಟಿನ ಸತ್ಯ ಏನಿರ್ಬೋದು ಗೆಸ್ ಮಾಡೋಕ್ಕಾಗುತ್ತಾ? ಕತೆ ಹಿಂದಿನ ಎಪಿಸೋಡ್ಗಳಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಹಿಂಟಿದೆ. ಯೋಚನೆ ಮಾಡಿ ನೋಡಿ, ಸತ್ಯ ಏನು ಅಂತ ಗೊತ್ತಾಗ್ಬೋದು. ಇಲ್ಲದೇ ಇದ್ದರೆ ಮುಂದಿನ ಎಪಿಸೋಡ್ನಲ್ಲಿ ಹೇಗಿದ್ದರೂ ಸತ್ಯ ನಿಮಗೆ ತಿಳಿಯುತ್ತೆ.
ಕಥೆ ಇಷ್ಟವಾಗ್ತಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಸಂಚಿಕೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.